ಇದು ಗುರುವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇವತ್ತು ನಿನ್ನೆ ಸಾಂಬಾರೇ ಮಿಕ್ಕಿತ್ತು, ಬೇಳೆ ಸಾಂಬಾರು. ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ರಾತ್ರಿ ಮುದ್ದೆ ಮಾಡ್ಕೊಂಡಿದ್ದೆ, ಅದರಿಂದ ಮತ್ತೆ ಇವಾಗ ಮುದ್ದೆ ಮಾಡಿದ್ರೆ ಬೆಳಗ್ಗೆ ತಿನ್ನೋದಕ್ಕಾಗಲ್ಲ ಅಂತ ಹೇಳಿ ರಾಗಿ ಅಂಬ್ಲಿಯನ್ನು ಮಾಡ್ತಾಯಿದ್ದೀನಿ. ನಾನು, ಶಾರು ಮತ್ತು ನನ್ನ ಹಸ್ಬೆಂಡ್ 3 ಜನ ಇರೋದು ಇವಾಗ ಮನೇಲಿ. ಐಶು ಅಮ್ಮನ ಮನೆಗೆ ರಜಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ದೆ. ನಾನು ಊಟಕ್ಕೆ ಮುಂಚೆ ಕುಡಿಯೋದಕ್ಕೆ ಮಾಡ್ಕೋತಿರೋದ್ರಿಂದ ತುಂಬ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. ಅಕಸ್ಮಾತ್ ನೀವು ತಿಂಡಿಗೆ ರಾಗಿ ಅಂಬ್ಲಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ನೋಡಿ, ರಾಗಿ ಅಂಬ್ಲಿ ಬೇಯೋದಕ್ಕೆ ತುಂಬ ಸಮಯ ತೊಗೊಳ್ಳೋದಿಲ್ಲ, ಬೇಗನೆ ಬೇಯ್ಕೊಳ್ಳುತ್ತೆ. ರಾಗಿ ಅಂಬ್ಲಿಗೆ ಮೊಸರು ಅಥವಾ ಮಜ್ಜಿಗೆ ಹಾಕ್ಕೊಂಡು ಕುಡಿದಿದ್ರೆ ಸಖತ್ತಾಗಿರೋದು. ಆದರೆ ಮಜ್ಜಿಗೆ ಇರಲಿಲ್ಲ. ನನಗೇನೋ ಹಾಲು ಹಾಕ್ಕೊಂಡು ಕುಡಿಯೋದು ಇಷ್ಟ ಆಗುತ್ತೆ. ನನಗೋಸ್ಕರ ಹಾಲು ಕಾಯಿಸ್ಕೊಂಡಿದ್ದೆ, ನಾನು ಕುಡ್ದಿರಲಿಲ್ಲ, ಅದನ್ನೇ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಲು ಮತ್ತು ರಾಗಿ ಅಂಬ್ಲಿ ಫ್ಲೇವರು ಇಷ್ಟ ಆದರೆ ಹಾಕ್ಕೊಂಡು ಕುಡೀರಿ, ಇಲ್ಲ ಅಂತಂದರೆ ಮೊಸರು ಹಾಕ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು.